ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯ ಮೃತದೇಹ ಸಾಗಿಸಿದಂತಹ ಕಾರನ್ನು ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನ ಮನೆ ಬಳಿ ಇದ್ದಂತಹ ಕಾರಿದು. ಕಾರನ್ನು ಸೀಸ್ ಮಾಡಿದ್ದಾರೆ. ಕಾಮಾಕ್ಷಿಪಾಳ್ಯ ಠಾಣೆಗೆ ತಂದಿದ್ದಾರೆ ಪೊಲೀಸರು. ಸ್ಕಾರ್ಪಿಯೋ ಕಾರಿನಲ್ಲಿ ರೇಣುಕಾಸ್ವಾಮಿಯ ಮೃತದೇಹವನ್ನು ಸಾಗಾಟ ಮಾಡಿದ್ರು. KA03MU8821 ನಂಬರ್ನ ಕಾರಿದು. ಸ್ಕಾರ್ಪಿಯೋ ಕಾರು. ಪುನೀತ್ MR ಎಂಬುವರ ಹೆಸರಿನಲ್ಲಿರುವಂತಹ ಸ್ಕಾರ್ಪಿಯೋ ಕಾರು. ಇದೇ ಕಾರ್ನಲ್ಲಿಯೇ ರೇಣುಕಾಸ್ವಾಮಿಯ ಮೃತದೇಹವನ್ನು ಸಾಗಿಸಿದ್ರು. ನೀವೀಗ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ಶೆಡ್ನಲ್ಲಿ ಸತ್ತು ಬಿದ್ದಂತಹ ರೇಣುಕಾಸ್ವಾಮಿಯ ಮೃತದೇಹವನ್ನು ಇದೇ ಕಾರ್ನ ಡಿಕ್ಕಿಯಲ್ಲಿ ಹಾಕ್ಕೊಂಡು ಇವರು ತೆಗೆದುಕೊಂಡು ಬರ್ತಾರೆ. ದರ್ಶನ್ ಸೂಚನೆಯಂತೆ, ದರ್ಶನ್ ಅಣತಿಯಂತೆ ಇದನ್ನು ಬಿಸಾಕಿ ಹೋಗ್ತಾರೆ. ಇದಾಗಿ ಒಂದು ದಿನದ ನಂತರ ಈ ಮೃತದೇಹ ಅಲ್ಲಿರುವಂತಹ ಸ್ಥಳೀಯ ವ್ಯಕ್ತಿಯೊಬ್ಬರಿಗೆ, ವಾಚ್ಮ್ಯಾನ್ಗೆ ಗೊತ್ತಾಗುತ್ತೆ. ಈಗ ಆ ಸ್ಕಾರ್ಪಿಯೋ ಕಾರನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ ಎಂಬಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಈಗಾಗಲೇ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ 2 ವೆಹಿಕಲ್ಗಳನ್ನು ಸೀಸ್ ಮಾಡಿದ್ರು. ಅವರು ಶೆಡ್ಡಿಗೆ ಬಂದು ಹೋಗಲಿಕ್ಕೆ ಬಳಸಿದಂತಹ 2 ವೆಹಿಕಲ್ಗಳು, ಒಂದು ಕೆಂಪು ಬಣ್ಣದ ಜೀಪು, ಮತ್ತೊಂದು ಬ್ಲ್ಯಾಕ್ ಕಲರ್ನ ಸ್ಕಾರ್ಪಿಯೋ. ಈಗ ದರ್ಶನ್ ಫ್ಯಾನ್ ಅಸೋಸಿಯೇಷನ್ ಅಧ್ಯಕ್ಷರು ಇದೇ ಕಾರ್ನಲ್ಲಿಯೇ ಮೃತದೇಹವನ್ನು ಸಾಗಿಸಿದ್ರು ಅನ್ನುವಂತಹ ಮಾಹಿತಿಯ ಮೇರೆಗೆ ಈ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಈ ಕಾರ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಪೊಲೀಸರು ಏನು ಹೇಳ್ತಾ ಇದ್ದಾರೆ ಅಂತ? ಪ್ರೇಮ, ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 3ನೇ ವೆಹಿಕಲ್ ಅನ್ನ ಪೊಲೀಸರು ಸೀಸ್ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಇದೇ ವಾಹನದಲ್ಲಿ, ಅಂದ್ರೆ ಈಗ ಸೀಸ್ ಆಗಿರುವಂತಹ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರಿಂದ ಈ ವಾಹನದಲ್ಲೇ ಮೃತದೇಹವನ್ನ ಸಾಗಿಸಲಾಗಿತ್ತು. ಅಂದ್ರೆ ಗೋಡೌನ್ ನಿಂದ ಸುಮ್ನಳ್ಳಿ ಅಪಾರ್ಟ್ಮೆಂಟ್ ಏನಿದೆ, ಮೃತದೇಹ ಸಿಕ್ಕಂತ ಜಾಗಕ್ಕೆ ಇದೇ ಕಾರ್ನಲ್ಲಿ ತೆಗೆದುಕೊಂಡು ಹೋಗಲಾಗಿತ್ತು ಅನ್ನುವಂತ ಕಾರಣಕ್ಕಾಗಿ ಸದ್ಯ ಕಾರನ್ನ ಸೀಸ್ ಮಾಡಿರುವಂತದ್ದು. ಇವತ್ತು ಸಂಜೆ RR ನಗರದ ಅಭಿಮಾನಿ, ಅಂದ್ರೆ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಏನಿದ್ದಾರೆ ಅವರು ಪುನೀತ್ MR ಅನ್ನುವಂತವ್ರ ಹೆಸರಲ್ಲಿದ್ದಂತಹ ಕಾರನ್ನ ಸದ್ಯ ಇವತ್ತು ಸೀಸ್ ಮಾಡಲಾಗಿದೆ. ಸೀಸ್ ಅನ್ನ ಮಾಡಿ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಸದ್ಯಕ್ಕೆ ವಶವನ್ನ ಪಡೆದಿರುವಂತದ್ದು. ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಅದನ್ನ ತೆಗೆದುಕೊಂಡು ಬಿಡುವಂತ ಕೆಲಸ ಆಗಿದೆ. ಅದ್ರ ಜೊತೆಗೆ ಸಂಬಂಧಪಟ್ಟಂಗೆ ಅವತ್ತು ಯಾರೆಲ್ಲ ಆ ಕಾರಲ್ಲಿ ಇದ್ರು ಅನ್ನುವಂಥದ್ದನ್ನ ಕೂಡ ಈಗ ಪತ್ತೆ ಹಚ್ಚಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. ಈಗ ಸದ್ಯಕ್ಕೆ ಕಾರನ್ನ ಸೀಸ್ ಮಾಡಿ ತಂದು ಇಟ್ಟಿರುವಂತದ್ದು. ಯಾರ ಹೆಸರಲ್ಲಿದೆ, ಹೇಗೆ, ಅವ್ರಿಗೂ ಇದಕ್ಕೂ ಏನ್ ಸಂಬಂಧ ಅನ್ನುವಂತ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬಿಳಿ ಕಲರ್ನ ಸ್ಕಾರ್ಪಿಯೋ ಕಾರನ್ನು ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಕಾರಣ, ಇದೇ ಕಾರ್ನಲ್ಲಿಯೇ ಮೃತದೇಹವನ್ನು ಸಾಗಿಸಲಾಗಿತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಈ ಕಾರ್ನ ಮಾಲೀಕರು ಯಾರು? ಇದು ದರ್ಶನ್ ಫ್ಯಾನ್ ಅಸೋಸಿಯೇಷನ್ನ ಅಧ್ಯಕ್ಷರ ಕೈಗೆ ಹೇಗೆ ಸಿಕ್ತು? ಇದೇ ಕಾರನ್ನು ಹೆಣ ಸಾಗಿಸುವುದಕ್ಕೆ ಯಾಕೆ ಬಳಸಿದ್ರು? ಸಹಜವಾದಂತಹ ಪ್ರಶ್ನೆ. ಆ ಪ್ರಶ್ನೆಗೆ ತನಿಖೆಯ ಮೂಲಕ ಈಗ ಪೊಲೀಸರು ಉತ್ತರವನ್ನು ಕಂಡುಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ.